ಮತ್ತೊಂದು ಸಂದರ್ಶನಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಮರ್ಷಿಯಲ್ ಸಿನಿಮಾ ಮಾಡುವಂತಹ ನಿರ್ದೇಶಕರ ಪೈಕಿ ಎರಡು ರೀತಿಯ ನಿರ್ದೇಶಕರು ಇರ್ತಾರೆ. ಒಂದು ದೊಡ್ಡ ಬಜೆಟ್ನ ಸ್ಟಾರ್ ಸಿನಿಮಾಗಳನ್ನು ಮಾಡುವಂತಹ ನಿರ್ದೇಶಕರು, ಮತ್ತೊಂದು ಕಡೆ ಕಾಂಟೆಂಟ್ ಓರಿಯೆಂಟೆಡ್ ಸಣ್ಣ ಬಜೆಟ್ನ ಒಳ್ಳೆಯ ಸದಭಿರುಚಿಯ ಸಿನಿಮಾ ಮಾಡುವಂತಹ ನಿರ್ದೇಶಕರು ಒಂದು ಕಡೆ. ಈ ಎರಡೂ ಬ್ಲೆಂಡ್ ಆಗಿರುವಂತಹ ನಿರ್ದೇಶಕರ ಸಂಖ್ಯೆ ಅತ್ಯಂತ ವಿರಳ. ಅದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳ ಕಡಿಮೆ ಇದೆ ಅಂತ ನಾನು ಒಬ್ಬ ಪತ್ರಕರ್ತನಾಗಿ ಗಮನಿಸಿರುವಂತೆ. ಆ ಸಾಲಿನಲ್ಲಿ ನಿಲ್ಲುವಂತಹ ಒಬ್ಬ ಅಪರೂಪದ ನಿರ್ದೇಶಕ ಶಶಾಂಕ್ ಅವರು. ಅವರು ಸ್ಟಾರ್ ನಟರ ಸಿನಿಮಾಗಳನ್ನು ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ಕಾಂಟೆಂಟ್ ಓರಿಯೆಂಟೆಡ್ ಜನರಿಗೆ ಇಷ್ಟವಾಗುವಂತಹ ಸದಭಿರುಚಿಯ ಸಿನಿಮಾಗಳನ್ನು ಕೂಡ, ಯಶಸ್ವಿ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಬ್ರ್ಯಾಟ್ ಸಿನಿಮಾ ಇದೇ ಅಕ್ಟೋಬರ್ 31ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಒಂದು ವಿಭಿನ್ನವಾದಂತಹ ಶೀರ್ಷಿಕೆ, ಎಲ್ಲರ ಗಮನ ಸೆಳೀತಾ ಇರುವಂತಹ ಟೈಟಲ್. ಸೊ ಕೌಸಲ್ಯ ಸುಪ್ರಜಾ ರಾಮ ಅನ್ನುವಂತಹ ಯಶಸ್ವಿ ಸಿನಿಮಾವನ್ನು ಕೊಟ್ಟಂತಹ ಕಾಂಬಿನೇಷನ್ ಶಶಾಂಕ್ ಅವರು ಮತ್ತು ಡಾರ್ಲಿಂಗ್ ಕೃಷ್ಣ ಅವರು. ಸೊ ಅವರಿಬ್ಬರು ಮತ್ತೆ ಈ ಸಿನಿಮಾ ಮೂಲಕ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಸ್ಕ್ರೀನ್ಗೆ. ಸೊ ನಮ್ಮ ಜೊತೆ ಈಗ ಡೈಲಿ ಮಾಧ್ಯಮಕ್ಕೆ ನಿರ್ದೇಶಕ ಶಶಾಂಕ್ ಅವರು ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸೊ ಒಬ್ಬ ನಿರ್ದೇಶಕರಾಗಿ ಈ ರೀತಿ ಯೋಚನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ? ಒಂದು ದೊಡ್ಡ ಸಿನಿಮಾ ಮಾಡಿದಾಗ, ಒಬ್ಬ ದೊಡ್ಡ ಸ್ಟಾರ್ ಸಿನಿಮಾ ಮಾಡಿದಾಗ ವೆರಿ ನೆಕ್ಸ್ಟ್ ಸಿನಿಮಾನೇ ಇನ್ನೊಂದು ಯಾವುದೋ ಒಂದು ಸಣ್ಣದೊಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತೀರಿ. ಬಟ್ ಈ ಥಿಂಕಿಂಗ್ ಇದೆಯಲ್ಲ, ಒಬ್ಬ ನಿರ್ದೇಶಕರಿಗೆ ಬಹಳ ಅಪರೂಪ ಬರೋದು ಅಂತ ಅನಿಸ್ತದೆ ನನಗೆ. ಅಲ್ಲ, ಅದು ಅವರವರ ಆಯ್ಕೆ, ವೈಯಕ್ತಿಕ ಆಯ್ಕೆ. ಬಟ್ ನನಗೆ ಒಬ್ಬ ಡೈರೆಕ್ಟರ್ ಆಗಿ ಎಲ್ಲ ಥರದ ಸಿನಿಮಾಗಳನ್ನು ಮಾಡಬೇಕು ಅಂತ ಆಸೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಐ ವಾಂಟ್ ಟು ಟೆಲ್ ಎ ಸ್ಟೋರಿ ಅಷ್ಟೇ. ನಾನು ಡೈರೆಕ್ಟರ್ ಆಗಬೇಕು ಅಂತ ಬಂದಿರೋದೇ ಜನಗಳಿಗೆ ನನ್ನ ಕತೆಗಳನ್ನ ಹೇಳಬೇಕು ಅಂತ ಅಲ್ವಾ. ಆ ಕತೆಗಳು ಕೆಲವೊಮ್ಮೆ ಸ್ಟಾರ್ಗೆ ಸೂಟ್ ಆಗುವಂಥ ಕತೆಗಳಿರುತ್ತೆ, ಅವಾಗ ಅವ್ರ ಜೊತೆಲಿ ಮಾಡ್ತೀನಿ. ಕೆಲವೊಮ್ಮೆ ಸ್ಟಾರ್ಗಳ ಅವಶ್ಯಕತೆ ಇಲ್ಲ ಅನ್ನೋವಂಥ ಒಂದು ಕತೆಗಳಿರುತ್ತೆ, ಅವಾಗ ಅದನ್ನು ಮಾಡ್ತೀನಿ. ಸೊ ಬೇಸಿಕಲಿ ನಾನು ನಂಬೋದು ಕತೆಗಳನ್ನು ಆಗಿರೋದ್ರಿಂದ ಈ ಥರದ ವೈವಿಧ್ಯಮಯವಾದ ಫಿಲಮ್ಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತು ಎರಡನೇದು, ಸ್ವಲ್ಪ ನನಗೆ ಕಮರ್ಷಿಯಲ್ ಆಸ್ಪೆಕ್ಟ್ಸು ಅದು ಇದು ಅಂತ ನೋಡಿದಾಗ ಹಿಂಗೆ ಮಾಡಿದ್ರೇ ಸೇಫು, ಹಂಗೆ ಮಾಡಿದ್ರೇ ಸೇಫು, ಅದರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ. ಅದು ಕೆಲವ್ರಿಗೆ ಆ ಥರ ಇರುತ್ತೆ. ಇಲ್ಲ, ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿದ್ರೆ ಮಾತ್ರ ನಾವು ಒಳ್ಳೆ ಸಿನಿಮಾ ಮಾಡೋಕ್ಕಾಗೋದು, ಹಿಟ್ ಸಿನಿಮಾ ಮಾಡೋಕ್ಕಾಗೋದು. ಯಾಕೆ ರಿಸ್ಕು, ಸ್ಟಾರ್ಗಳಿಂದಲೇ ಮಾಡೋಕ್ಕೆ ಹೋದರೆ ರಿಸ್ಕ್ ಅಲ್ವಾ, ಈ ಥರದ್ದು ಕೆಲವ್ರಿಗೆ ಇರಬಹುದು. ಬಟ್ ನನಗೆ ಅದಿಲ್ಲ. ನಾನು ನಂಬೋದು ಒಂದೇ, ಕಥೆನ. ಕತೆ ಚೆನ್ನಾಗಿದ್ರೆ, ಸಿನಿಮಾ ಚೆನ್ನಾಗಿದ್ರೆ ಜನ ಆ್ಯಕ್ಟ್ರ್ ಯಾರು ಅನ್ನೋದನ್ನು ಕೇಳಲ್ಲ. ಇದು ನನ್ನ ನಂಬಿಕೆ. ಒಬ್ಬ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆ್ಯಕ್ಟ್ರು, ಸೂಪರ್ ಸ್ಟಾರ್ ಇದ್ದಾಗ ಆ ಕತೆ, ಆ ಸಿನಿಮಾನ ಇನ್ನೊಂದಷ್ಟು ಹೆಚ್ಚು ಜನ ನೋಡ್ಬೋದೇನೋ ಅಷ್ಟೇ. ಆದರೆ ಒಳ್ಳೆ ಸಿನಿಮಾನ ನೋಡೇ ನೋಡ್ತಾರಲ್ಲ, ಸಿನಿಮಾ ಆಸಕ್ತರು ಅದನ್ನು ನೋಡೇ ನೋಡ್ತಾರಲ್ವ. ಇದು ಬಿಹೈಂಡ್ ಸ್ಟೋರೀಸ್ ಅಷ್ಟೇ. ನನಗೆ ಯಾವ ಕತೆ ಎಕ್ಸೈಟ್ ಆಗುತ್ತೋ ಆ ಕತೆ ಹಿಂದೆ ಹೋಗ್ತೀನಿ, ಸಿನಿಮಾ ಮಾಡ್ತೀನಿ. ಸೊ ಇವತ್ತು ಸಿನಿಮಾ ಇಂಡಸ್ಟ್ರಿ ಬದಲಾಗಿದೆ, ಆಡಿಯನ್ಸ್ ಯೋಚನೆ ಮಾಡೋ ರೀತಿ ಬದಲಾಗಿದೆ. ಬಹುಶಃ ಇವತ್ತು ಸಿನಿಮಾ ನೋಡುವ ವರ್ಗ ಅಂತ ನಾವೇನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅದು ಯಂಗ್ ಜನ್ರೇಷನ್. ಮೊದಲು ಎಲ್ಲ ಜನರು ಥಿಯೇಟ್ರಿಗೆ ಬರ್ತಾ ಇದ್ರು, ಬಟ್ ಅದು ಬೇರೆ ಬೇರೆ ಕಾರಣ ಇರ್ಬೋದು. ಅದನ್ನು ತುಂಬ ವಿಸ್ತಾರವಾಗಿ ಚರ್ಚೆ ಮಾಡಬೇಕಾಗುತ್ತೆ. ಯಾಕೆ ಎಲ್ಲರೂ ಎಲ್ಲ ಸಿನಿಮಾಗಳಿಗೆ ಬರೋದಿಲ್ಲ ಫ್ಯಾಮಿಲಿ ಆಡಿಯನ್ಸ್ ಅಂತ. ಬಟ್ ಇವತ್ತು ಟಾರ್ಗೆಟ್ ಆಡಿಯನ್ಸ್ ಯಾರು ಅಂದರೆ ಎಲ್ಲ ನಿರ್ದೇಶಕರು, ಸಿನಿಮಾ ಮೇಕರ್ಸು, ಪ್ರೊಡ್ಯೂಸರ್ಸು, ಆ್ಯಕ್ಟರ್ಸು ಎಲ್ಲರೂ ಹೇಳೋದು ಯಂಗ್ ಜನ್ರೇಷನ್ ಅಂತ ಹೇಳ್ತಾರೆ. ಮೋಸ್ಟ್ ಆಫ್ ದಿ ಅಂದರೆ 100ರಲ್ಲಿ ಒಂದು ಮ್ಯಾಕ್ಸಿಮಮ್ ವ್ಯೂವರ್ಸ್ ಅವರೇ ಇರೋದು. ಸೊ ಬ್ರ್ಯಾಟ್ ಅನ್ನೋ ಟೈಟಲ್, ಅಂದರೆ ನಾವೀಗ ಬ್ರ್ಯಾಟ್ ಅನ್ನೋ ಸಿನಿಮಾಗೆ ಬಂದರೆ, ಸೊ ನೀವು ಈ ಟೈಟಲ್ ಇಟ್ಟಿದ್ದು ಆ ಕಾರಣಕ್ಕಾಗಿ, ಅಥವಾ ವಾಟ್ ಥಾಟ್ಸ್ ನಿಮ್ಮ ತಲೆಯಲ್ಲಿ ಓಡ್ತು ಈ ಟೈಟಲ್ನ ಫಸ್ಟ್ ಚೂಸ್? ಅಲ್ಲ, ಮೊದಲು ನೀವು ಶುರು ಮಾಡಿದಂಥ ಟಾಪಿಕ್ಕಿಗೆ ಅಂದರೆ ಯಾಕೆ ಯಂಗ್ಸ್ಟರ್ಸನ್ನ ಟಾರ್ಗೆಟ್ ಮಾಡ್ತಾರೆ ಫಿಲ್ಮ್ ಮೇಕರ್ಸ್ ಅನ್ನೋದಕ್ಕೆ, ಇದು ಇವತ್ತು ಉಟ್ಕೊಂಡಿರೋದಲ್ಲ, ಇವತ್ತಿನ ಡೆವಲಪ್ಮೆಂಟ್ ಅಲ್ಲ. ಯಾವತ್ತು ಸಿನಿಮಾ ಹುಟ್ಕೊಳ್ತಲ್ವಾ, ಸಿನಿಮಾ ಹುಟ್ಕೊಂಡಾಗ್ಲಿಂದನೂ ಇದು ಇರೋವಂಥದ್ದೇ. ಸೊ ಯಾಕೆಂದರೆ ಎಂಟರ್ಟೈನ್ಮೆಂಟ್ ಮೀಡಿಯಮ್ ಇದು. ಎಂಟರ್ಟೈನ್ಮೆಂಟ್ ಮೀಡಿಯಮನ್ನು ಹೆಚ್ಚಾಗಿ ಇಷ್ಟಪಡೋದು ಅಥವಾ ಅದ್ರ ಬಗ್ಗೆ ಒಲವು ತೋರಿಸೋದು ಒಂದು ಸರ್ಟನ್ ಒಂದು 15ರಿಂದ 30-35 ವರ್ಷದ ಏಜ್ ಗ್ರೂಪ್ನವ್ರನ್ನೇ ಯಾವತ್ತೂ. ಈಗಲ್ಲ, 50 ವರ್ಷದ ಹಿಂದೆಯಿಂದನೂ ಅಷ್ಟೇ. ಅಂದರೆ ಮೊದಲನೇ ಜಾಸ್ತಿ ಉತ್ಸಾಹ ತೋರಿಸೋದು, ಫಸ್ಟ್ ಇಂಟ್ರೆಸ್ಟ್ ತೋರಿಸೋದು, ಎಕ್ಸೈಟ್ಮೆಂಟ್ ತೋರಿಸೋದು, ಫಸ್ಟ್ ವೀಕಲ್ಲಿ ಅದನ್ನು ಹೋಗಿ ನೋಡಬೇಕು ಅನ್ನೋಂಥದ್ದು ಆ ವರ್ಗ ಯಾವತ್ತೂ ಸಿನಿಮಾಗಳಿಗೆ. ಹಾಗಾಗಿ ಆಮೇಲೆ ಗ್ಯಾರಂಟಿ ಆಡಿಯನ್ಸ್. ಒಂದು ಚೆನ್ನಾಗಿದೆ ಅಂತ ಅಂದರೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡುವಂಥ ಗ್ಯಾರಂಟಿ ಆಡಿಯನ್ಸ್ ಅವರು. ಹಾಗಾಗಿ ಎಲ್ಲ ಫಿಲ್ಮ್ ಮೇಕರ್ಸು ಯಂಗ್ಸ್ಟರ್ಸನ್ನ ಟಾರ್ಗೆಟ್ ಮಾಡಿ
ಫಿಲಮ್ ಮಾಡ್ತಾರೆ. ಇನ್ನು ಉಳಿದ ಆಡಿಯನ್ಸ್ ಎಲ್ಲ ಏನು ಅಂದರೆ ಇವರುಗಳೆಲ್ಲ ನೋಡಿ ಇಷ್ಟಪಟ್ಟು ಚೆನ್ನಾಗಿದೆ ಅಂತ ಅಂದರೆ ಎಲ್ಲರೂ ಚೆನ್ನಾಗಿದೆ ಅಂತ ಇದ್ದಾರೆ ಅನ್ನೋ ಕಾರಣಕ್ಕೆ ಆಮೇಲೆ ಬರುವಂಥ ಆಡಿಯನ್ಸ್ಗಳು, ಈಗ ನಾವು ಫ್ಯಾಮಿಲಿ ಆಡಿಯನ್ಸ್ ಅಂತ ಹೇಳ್ತೀವಲ್ಲ, ಅವ್ರಿಗೆ ಆಲ್ರೆಡಿ ಒಂದು ಸಿನಿಮಾ ಚೆನ್ನಾಗಿದೆ ಅನ್ನೋದು ರಿಪೋರ್ಟ್ ಗೊತ್ತಾಗಬೇಕು, ಆಮೇಲೆ ನಮ್ಮ ಟೇಸ್ಟ್ಗಿದೆ ಅನ್ನೋದು ಗೊತ್ತಾಗಬೇಕು. ಫ್ಯಾಮಿಲಿ ಆಡಿಯನ್ಸ್ ಅಂದರೆ ಅವ್ರದ್ದೊಂದು ಟೇಸ್ಟ್ ಇರುತ್ತೆ, ಅವ್ರಿಗೆ ಒಂಚೂರು ಎಲ್ಲ ಫ್ಯಾಮಿಲಿ ವ್ಯಾಲ್ಯೂಸು, ಎಮೋಷನ್ಸು, ನಮ್ಮ ನೇಟಿವಿಟಿದು ಈ ಥರದ್ದು ಏನೋ ಒಂದಷ್ಟು ಅವ್ರಿಗೆ ಒಬ್ಬೊಬ್ರಿಗೆ ಅವ್ರವ್ರದ್ದೇ ಆದ ಕ್ರೈಟೀರಿಯಾಸ್ ಇರುತ್ತೆ. ಅವರ ಕ್ರೈಟೀರಿಯಾಗೆ ಮ್ಯಾಚ್ ಆಗುತ್ತೆ ಅಂದಾಗ ಮಾತ್ರ ಅವ್ರು ಬರ್ತಾರೆ. ಒಂದು ಸಿನಿಮಾ ಚೆನ್ನಾಗಿದೆ ಅಂತ ತಕ್ಷಣ ಬರಲ್ಲ ಅವರು, ಅವ್ರದ್ದೇ ಇಂಡಿವಿಜುವಲ್ ಕ್ರೈಟೀರಿಯಾಗಳಿಗೆ ಮ್ಯಾಚ್ ಆದಾಗ ಮಾತ್ರ ಬರ್ತಾರೆ. ಹಾಗಾಗಿ ಅದನ್ನು ಅವ್ರು ಆಮೇಲೆ ಬರುವಂಥ ಆಡಿಯನ್ಸ್ ಅಲ್ವಾ, ಸೊ ಹಾಗಾಗಿ ಅವ್ರನ್ನ ಮೇಜರಾಗಿ ಟಾರ್ಗೆಟ್ ಮಾಡಲ್ಲ. ಬಟ್ ಪ್ರೈಮರಿಯಾಗಿ ಕೆಲವೊಮ್ಮೆ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು, ಅಂದರೆ ಕಥೆಯ ಮೇಲೆ ಆಧಾರಿತ ಅದು. ಸೇ ಫಾರ್ ಎಕ್ಸಾಂಪಲ್ ಈಗ ನಾನು ಕೌಸಲ್ಯ ಸುಪ್ರಜಾರಾಮ ಸಿನಿಮಾ ಮಾಡುವಾಗ ಅದರ ಟಾರ್ಗೆಟೆಡ್ ಆಡಿಯನ್ಸೇ ಫ್ಯಾಮಿಲಿ ಆಡಿಯನ್ಸ್. ಯಾಕೆಂದರೆ ಆ ಕಥೆ ಫ್ಯಾಮಿಲಿ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಆ ಥರದ ವಿಚಾರಗಳಿದ್ದಂಥ ಕತೆ. ಒಂದು ಫ್ಯಾಮಿಲಿಯಲ್ಲಿ ಸಂಬಂಧಗಳೆಲ್ಲ ಹೇಗಿರುತ್ತೆ, ರಿಲೇಷನ್ಶಿಪ್ಸು ಅದನ್ನು ಮೇಂಟೈನ್ ಮಾಡೋದು ಎಷ್ಟು ಕಷ್ಟ, ಅದನ್ನು ನಿಭಾಯಿಸೋದು ಎಷ್ಟು ಕಷ್ಟ, ಆಮೇಲೆ ತಾಯಿ ಬೆಲೆ ಏನು, ಹೆಂಡತಿ ಬೆಲೆ ಏನು, ಅಪ್ಪನ ಬೆಲೆ ಏನು, ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಏನು, ಈ ಎಲ್ಲ ವಿಚಾರಗಳು ಸ್ವಲ್ಪ ಮೆಚ್ಯೂರ್ಡ್ ಮೈಂಡಿಗೆ ಅರ್ಥ ಆಗುವಂಥ ವಿಚಾರಗಳು. ಅಂದರೆ ಆ ಫ್ಯಾಮಿಲಿ ಅಟ್ಮಾಸ್ಫಿಯರನ್ನು ನೋಡಿರೋವಂಥವ್ರು, ಅಂದರೆ ಒಂದು ಗಂಡ ಹೆಂಡತಿ ರಿಲೇಷನ್ಶಿಪ್ಪು ಇದನ್ನೆಲ್ಲ ಅನುಭವಿಸಿರೋವಂಥವ್ರಿಗೆ ಅರ್ಥ ಆಗುವಂಥ ವಿಚಾರಗಳು. ಆವಾಗ ಏನಾಗುತ್ತೆ, ನಾವು ಅಂಥದ್ದೊಂದು ಕತೆ ಇಟ್ಕೊಂಡು ಸಿನಿಮಾ ಮಾಡ್ತೀನಿ ಅಂದಾಗ ಅವ್ರನ್ನೇ ಟಾರ್ಗೆಟ್ ಮಾಡಬೇಕಾಗುತ್ತೆ. ಫ್ಯಾಮಿಲಿ ಆಡಿಯನ್ಸೇ ಆ ಫಿಲ್ಮ್ ನೋಡಬೇಕು ಅಂತ. ಯಾಕೆಂದರೆ ಕೆಲವೊಮ್ಮೆ ಈಗ ಮದುವೆ ಆಗದಲ್ಲೇ ಇರೋನಿಗೆ ಆ ಸಿನಿಮಾ ಕನೆಕ್ಟ್ ಆಗದೆ ಹೋಗ್ಬೋದು ಅಲ್ವಾ. ಸೊ ಹಂಗಾಗಿ ಯಾವತ್ತೂ ಸಿನಿಮಾದ ಕಥಾವಸ್ತು ಏನಿರುತ್ತೋ ಆ ಕಥಾವಸ್ತುಗೆ ತಕ್ಕ ಹಾಗೆ ಆಡಿಯನ್ಸನ್ನ ಟಾರ್ಗೆಟ್ ಮಾಡ್ತೀವಿ. ಆಮೇಲೆ ನಾನು ಮೊದಲೇ ಹೇಳಿದಾಗೆ ಬೇಗ ಎಕ್ಸೈಟ್ ಆಗೋದು ಯಂಗ್ಸ್ಟರ್ಸು. ಕರೆಕ್ಟ್. ಯಾವುದೇ ವಿಚಾರಕ್ಕಾದ್ರೂ ಬೇಗ ಎಕ್ಸೈಟ್ ಆಗೋದು ಯಂಗ್ಸ್ಟರ್ಸು. ಸೊ ಅವ್ರನ್ನ ಟಾರ್ಗೆಟ್ ಮಾಡಿ ಸಿನಿಮಾ ಮಾಡೋದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಆರೋಗ್ಯಕರ ಯೋಚನೆ, ಸೇಫು. ಬ್ರ್ಯಾಟ್ ಸಿನಿಮಾನ ನಾವು ಯಂಗ್ಸ್ಟರ್ಸ್ನ ಟಾರ್ಗೆಟ್ ಮಾಡಿರೋದು. ಅದಕ್ಕೆ ಫಸ್ಟ್ ರೀಸನ್ ಇದಲ್ಲ, ಎಕನಾಮಿಕ್ಸು ಇದು ಅದೆಲ್ಲ ಸೆಕೆಂಡ್. ಫಸ್ಟ್ ಏನಂದರೆ ಕೃಷ್ಣ ಮತ್ತು ನಾನು ಆಲ್ರೆಡಿ ಒಂದು ಫಿಲ್ಮ್ ಮಾಡಿದ್ವಿ ಕೌಸಲ್ಯ ಸುಪ್ರಜಾರಾಮ ಅಂತ. ಅದು ಫ್ಯಾಮಿಲಿ ಆಡಿಯನ್ಸನ್ನ ಟಾರ್ಗೆಟ್ ಮಾಡಿ ಕೃಷ್ಣನ ಅಲ್ಲಿವರೆಗೂ ಇದ್ದಂಥ ಇಮೇಜನ್ನೇ ಆ ಇಮೇಜ್ ಮೇಲೆ ಡಿಪೆಂಡ್ ಆಗಿ ಆ ಇಮೇಜನ್ನೇ ನಾವೇನು ಅಂದರೆ ರಿಸ್ಕ್ ತೊಗೊಳ್ಳದೆ ಆಲ್ರೆಡಿ ಪ್ರೂವನ್ ಇಮೇಜ್ ಫ್ಯಾಮಿಲಿ ಆಡಿಯನ್ಸ್ ಇಷ್ಟಪಡುವಂಥ ಹೀರೋ. ಸೊ ಅವ್ರಿಗೆ ಇಷ್ಟ ಆಗುವಂಥ ಒಂದು ಕಂಟೆಂಟ್ ಮಾಡೋಣ ಅಂತೇಳಿ ಒಂದು ಸಿನಿಮಾ ಆಯಿತು ಕೌಸಲ್ಯ ಸುಪ್ರಜಾರಾಮ ಅಂತ. ಆ ಸಿನಿಮಾ ಗೆದ್ದು ಆಯಿತು. ಅದಾದ್ಮೇಲೆ ಮತ್ತೆ ನಾವಿಬ್ರು ಇನ್ನೊಂದು ಸಿನಿಮಾ ಮಾಡಬೇಕು ಅಂದಾಗ ಗೆದ್ದಿದ್ದೀವಿ ಅನ್ನೋ ಕಾರಣಕ್ಕೆ ಅದೇ ಫಾರ್ಮುಲಾನ ರಿಪೀಟ್ ಮಾಡೋದು ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ. ಯಾವಾಗಲೂ ಸೇಫ್ ರೂಟ್ ತೊಗೊಳ್ತಾ ಹೋದರೆ ಮಜಾ ಏನಿರುತ್ತೆ ಅಲ್ವಾ. ಫಸ್ಟ್ ಆಫ್ ಆಲ್ ಏನು ಅಂದರೆ ಆಮೇಲೆ ಸಿನಿಮಾ ಪ್ರೊಡಕ್ಷನ್ ಮೇಕಿಂಗಲ್ಲೇ ಅದೇ ಥರದ ಪಾತ್ರ ಅಂದಾಗ ಒಬ್ಬ ಆ್ಯಕ್ಟ್ರಿಗೂ ಬೋರ್ ಆಗುತ್ತೆ, ಅದೇ ಥರದ ಕಥೆ ಅದೇ ಥರದ ನರೇಷನ್ ಅಂದಾಗ ಒಬ್ಬ ಡೈರೆಕ್ಟ್ರಾಗಿ ನನಗೂ ಬೋರ್ ಆಗುತ್ತೆ. ಅದೇ ಥರ ಸೀನ್ಗಳು ಬರೀಬೇಕು, ಅದೇ ಥರ ಪ್ರೆಸೆಂಟ್ ಮಾಡಬೇಕು, ಅದೇ ಥರ ಶಾರ್ಟ್ಸ್ ತೆಗಿಬೇಕು. ಸೊ ಬೇಡ, ಈಗ ಅದೇ ಥರ ಆಡಿಯನ್ಸ್ಗೂ ಬೋರ್ ಆಗ್ಬೋದಲ್ವಾ, ಏನು ಇದೇ ಒಂದೇ ಥರ ಫಿಲಮ್ ಮಾಡ್ತಾರಲ್ಲಪ್ಪ ಇವರು ಅಂತ. ಬೇಡ, ಹೊಸದೇನಾದ್ರು ಮಾಡೋಣ. ಅವಾಗ ನಮಗೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಸಿನಿಮಾ ಮಾಡುವಾಗ, ನೋಡು ಆಡಿಯನ್ಸ್ಗೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಕುತೂಹಲ ಜಾಸ್ತಿ ಇರುತ್ತೆ. ಇವ್ರಿಬ್ರೇನು ಟೋಟಲ್ ಕಾಂಟ್ರಾಸ್ಟ್ ಫಿಲಮ್ ಮಾಡ್ತಾ ಇದ್ದಾರಲ್ಲ ಅಂತ. ಸೊ ಅದು ಇನ್ನೊಂದು ಆ್ಯಂಗಲಲ್ಲಿ ಕಮರ್ಷಿಯಲ್ ಆ್ಯಂಗಲಲ್ಲಿ ನೋಡಿದ್ರೆ ಅದು ಸೇಫ್. ಯಾವಾಗ ಅಂದರೆ ಉಲ್ಟಾ ಹೊಡೆದು ನಿಂತ್ಕೊಳ್ಳೋದು, ಹೊಸದವನ್ನ ಮಾಡ್ತಾ ಇದ್ದಾರೆ ಅದು ಕಮರ್ಷಿಯಲ್, ಅದು ಸೇಫ್. ಸೊ ಈ ಥರದ ಆಲೋಚನೆಗಳಿಂದಾಗಿ ಈ ಥರ ಬ್ರ್ಯಾಟ್ ಅನ್ನೋ ಒಂದು ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಆಮೇಲೆ ಕಥೆಯ ಡಿಮ್ಯಾಂಡ್ ಅದು. ಈ ಬ್ರ್ಯಾಟ್ ಅನ್ನೋ ಟೈಟ್ಲು, ಬ್ರ್ಯಾಟ್ ಅಂದರೆ ತರಲೆ ಅಂತ ಹುಡುಗ. ಬ್ರ್ಯಾಟ್ ಯೂಶ್ವಲಿ ಬ್ರ್ಯಾಟ್ ಅಂದರೆ ಅದು ಚಿಕ್ಕ ಮಕ್ಕಳಿಗೆ ಬೈಯುವಂಥ ಒಂದು ಬೈಗುಳ. ಇಂಗ್ಲೀಷ್ ಟೀಚರ್ಗಳು ಬೈತಾರೆ, ಅದಕ್ಕೆ ಸಾಮಾನ್ಯವಾಗಿ ಕಾನ್ವೆಂಟ್ಗಳಲ್ಲಿ ಇಂಗ್ಲೀಷ್ ಟೀಚರ್ಗಳು ಬೈತಾರೆ, ಇಸ್ ಎ ಸ್ಪಾಯ್ಲ್ಡ್ ಬ್ರ್ಯಾಟ್ ಅಂತ. ತುಂಬ ತರಲೆ ಮಾಡ್ತಾ ಇರ್ತಾರಲ್ಲ ಅವನಿಗೆ. ಸೊ ಅದು ಅದಕ್ಕೆ ಈ ಕಥೆಯಲ್ಲಿ ಅದಕ್ಕೆ ಜಸ್ಟಿಫಿಕೇಶನ್ ಇದೆ. ಸೊ ಇದನ್ನು ಕನ್ನಡದಲ್ಲಿ ಇಡಬೇಕು ಅಂತ ನಾನು ತುಂಬ ಸಲ ಅಂದ್ಕೊಂಡೆ, ಬಟ್ ಹೇಳಿದ್ನಲ್ಲ ಕನ್ನಡದಲ್ಲಿ ಇಡಬೇಕು ಅಂದ ತಕ್ಷಣ ಆಲ್ರೆಡಿ ಈಗ ತರಲೆ ನನ್ನ ಮಗ, ಪೊರ್ಕಿ, ಪೋಲಿ, ಈ ದಾರಿ ತಪ್ಪಿದ ಮಗ, ಇದರ ಎಲ್ಲ ಟೈಟ್ಲ್ಗಳು ಬಂದ್ಬಿಟ್ಟಿದೆ. ಇದಕ್ಕೆ ರಿಲೆವೆಂಟ್ ಪದಗಳು ಅಥವಾ ಇದಕ್ಕೆ ಮ್ಯಾಚ್ ಆಗುವಂಥ ಕನ್ನಡ ಪದಗಳೆಲ್ಲ ಆಲ್ರೆಡಿ ಟೈಟಲ್ಗಳಾಗಿ ಬಂದ್ಬಿಟ್ಟಿದೆ ಕನ್ನಡ ಸಿನಿಮಾದಲ್ಲಿ. ಬಟ್ ಇದು ಬಿಟ್ಟು ಬೇರೆ ಟೈಟ್ಲು, ಕತೆ ಈ ಕ್ಯಾರೆಕ್ಟರ್ ತುಂಬ ಡಿಫೈನ್ ಮಾಡುವಂಥ ಟೈಟಲ್ ಇದು. ಬೇರೆ ಟೈಟ್ಲು ನನಗೆ ಯಾವುದು ಕನ್ವಿನ್ಸ್ ಆಗಲಿಲ್ಲ. ಯಾಕೆ ಕಾಂಪ್ರಮೈಸ್ ಆಗಬೇಕು, ಪರವಾಗಿಲ್ಲ ಇಂಗ್ಲೀಷ್ ಟೈಟ್ಲ್ ಆದರೂ ಪರವಾಗಿಲ್ಲ,
ಜನ ಇವತ್ತು ತುಂಬ ಅಪ್ಡೇಟೆಡ್ ಆಗಿದ್ದಾರೆ ಅಲ್ವಾ. ಎಲ್ಲ ಈಗ ಸ್ಲಮ್ಮಲ್ಲಿರೋರ ಮಕ್ಕಳು ಕೂಡ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ತಾ ಇರೋದು. ಗೌರ್ಮೆಂಟ್ ಅವರೇ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಓಪನ್ ಮಾಡಿದ್ರು. ಆದಮೇಲೆ ನೋನ್ ಥಿಂಗ್ ಅಲ್ವಾ, ಎಲ್ಲರಿಗೂ ಗೊತ್ತಿರೋವಂಥದ್ದು ಆಕ್ಸೆಪ್ಟ್ ಮಾಡಿ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಇಂಗ್ಲೀಷ್ ಅನ್ನೋದು ನಮ್ಮ ಪಾರ್ಟನ್ನು ಅವಿಭಾಜ್ಯ ಹಂಗೆ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಕೆಲವ್ರಿಗೆ ಗೊತ್ತಿಲ್ಲದಲ್ಲೇ ಇರ್ಬೋದು ಬ್ರ್ಯಾಟ್ ಅನ್ನೋ ಪದ. ಇವತ್ತು ಕೈಯಲ್ಲೇ ಸ್ಮಾರ್ಟ್ ಫೋನ್ ಇದೆ, ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಬ್ರ್ಯಾಟ್ ಅಂದರೆ ಏನು ಅಂತ ತೋರಿಸ್ಬಿಡುತ್ತೆ. ಸೊ ಇದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿರುವಾಗ ಯಾಕೆ ತಲೆ ಕೆಡಿಸ್ಕೋಬೇಕು, ಕೇಳೋಕೆ ಹೊಸದಾಗಿದೆಯಲ್ಲ ಸೌಂಡು ಅಂತೇಳಿ ಅದೇ ಟೈಟಲ್ ಫ್ರೀಸ್ ಮಾಡಿ. ಓಕೆ, ಸೊ ಬ್ರಾಟ್ ಅಂತ ಟೈಟಲ್ ಫೈನಲ್ ಆಯಿತು. ಬಟ್ ಅಫ್ಕೋರ್ಸ್ ಇವತ್ತು ನಾವೆಲ್ಲ ಪ್ಯಾನ್ ಇಂಡಿಯಾ ಅಥವಾ ಎಲ್ಲ ಬಹುಭಾಷೆಗಳಲ್ಲಿ ಸಿನಿಮಾಗಳು ಬರೋ ಟ್ರೆಂಡಿಂಗ್ ಎಲ್ಲರೂ ಮಾಡ್ತಿದ್ದಾರೆ. ಇಲ್ಲಿ ಸಕ್ಸಸ್ ಆದಮೇಲೆ ಅಲ್ಲಿ ಹೋಗೋದು ಅಥವಾ ಸೈಮಲ್ಟೇನಿಯಸ್ ಆಗಿ ಮಾಡೋದು ಅದು ಅವರವರ ಆಯ್ಕೆಗಳು. ಬಟ್ ಬ್ರಾಟ್ ಅನ್ನೋ ಟೈಟ್ಲ್ ಇವತ್ತು ಪ್ಯಾನ್ ಇಂಡಿಯಾಗೆ ನೀವೇನು ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಎಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡ್ತಿರೋದ್ರಿಂದ ಒಂದು ಲೆಕ್ಕಾಚಾರದಲ್ಲಿ ನನಗೆ ಕೇಳಿದರೆ ಎಸ್ ಇದೊಂದು ಒಳ್ಳೆ ಟೈಟಲ್. ಅಂದರೆ ಎಲ್ಲ ಭಾಷೆಯವ್ರಿಗೂ ಈಸಿಯಾಗಿ ಕನೆಕ್ಟ್ ಆಗುವಂಥ ಒಂದು ಟೈಟಲ್ ಅಂತ ಅನಿಸ್ತು. ಫಸ್ಟ್ ಈ ಟೈಟಲ್ ಹೊಡೆದಾಗ ಫಸ್ಟ್ ನೀವು ಅಂದರೆ ನೀವು ನಾರ್ಮಲಿ ಸಿನಿಮಾ ಮಾಡುವಾಗ ನಿಮ್ಮ ಥಾಟ್ಸ್ ಹೇಗಿರುತ್ತೆ, ಅಥವಾ ಟೈಟಲ್ಲು ಅಥವಾ ಈ ಥರದ್ದು ಏನಾರ ನಿಮ್ಗೆ ಥಾಟ್ಸ್ ಹೊಡೆದಾಗ ಯಾರ ಜೊತೆ ಫಸ್ಟ್ ಇದನ್ನು ಅಂದರೆ ಶೇರ್ ಮಾಡೋದು ಅಥವಾ ಒಪಿನಿಯನ್ ಏನಾದರೂ ಕೇಳುವಂಥದ್ದು ಆ ಥರದ್ದು ಇರುತ್ತೆ? ಖಂಡಿತ ಇರುತ್ತೆ. ಓಕೆ, ಈ ಬ್ರಾಟ್ ಅನ್ನೋ ಟೈಟಲ್ ಆಗಿದ್ರೆ ಹೊಡೆದಾಗ ಫಸ್ಟ್ ಯಾರ ಜೊತೆ ಚರ್ಚೆ ಮಾಡಿದ್ರಿ? ನಮ್ಮ ಟೀಮ್ ಇರ್ತಾರಲ್ಲ, ಕ್ರಿಯೇಟಿವ್ ಟೀಮ್ ಇರ್ತಾರೆ, ರೈಟರ್ಸ್ ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇರ್ತಾರೆ. ಫಸ್ಟ್ ಅಲ್ಲಿ ಡಿಸ್ಕಷನ್ ಆಗುತ್ತೆ. ಓಕೆ, ಅಲ್ಲಿ ಎಲ್ಲರಿಗೂ ಅದು ಇಷ್ಟ ಆಗಬೇಕು. ಆಮೇಲೆ ಪ್ರೊಡ್ಯೂಸರ್ ಇರ್ತಾರೆ, ಪ್ರೊಡ್ಯೂಸರ್ಗೆ ಇಷ್ಟ ಆಗಬೇಕು. ಸೊ ನಮಗೆಲ್ಲ ಇಷ್ಟ ಆದ್ರೂ ನಾವೆಲ್ಲ ಸಿನಿಮಾದವರು ಸ್ವಲ್ಪ ಯಾವಾಗಲೂ ಅಡ್ವಾನ್ಸ್ ಆಗಿ ಯೋಚನೆ ಮಾಡೋದು ಜಾಸ್ತಿ. ಕರೆಕ್ಟ್. ಇಲ್ಲ ಹಳೇದೆಲ್ಲ ಬೇಡ, ಎಲ್ಲ ಡಿಫ್ರೆಂಟ್ ಆಗಿ ಹಂಗೆಲ್ಲ ಜಾಸ್ತಿ ಯೋಚನೆ ಮಾಡ್ಕೊಂಡು ಸ್ವಲ್ಪ ಓವರ್ ಅಡ್ವಾನ್ಸ್ ಆಗೆಲ್ಲ ಹೋಗ್ಬಿಡ್ತೀವಿ ಒಂದೊಂದ್ಸಲ. ಸೊ ಆ ಡೇಂಜರಿಂದ ತಪ್ಪಿಸ್ಕೋಬೇಕು ಅಂದರೆ ವಿ ಹ್ಯಾವ್ ಟು ಟೇಕ್ ಕಾಮನ್ ಮ್ಯಾನ್ ಒಪಿನಿಯನ್ ಆಲ್ಸೋ. ಸೊ ಅದಕ್ಕೆ ಅಂತ ನಮ್ಮ ಫ್ರೆಂಡ್ ಸರ್ಕಲ್ಲು, ಫ್ಯಾಮಿಲಿ ಇರ್ತಾರಲ್ಲ, ಅಲ್ಲೆಲ್ಲ ವಿಚಾರಿಸ್ತೀನಿ ನಾನು. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.